ನಾಣಿ ಸರ್, ನಿನಗೆ ಕೆಲ್ಸದ ಮೇಲೆ ಪ್ರೀತಿ ಕಡಿಮೆ ಆಗಿದ್ಯಾ ಇಲ್ಲ ಪಂಕ್ಚುಯಾಲಿಟಿ ಮಾತ್ರ ಕಡಿಮೆ ಆಗಿದ್ಯಾ? ಆ ಎರಡೂ ಕಡಿಮೆ ಆಗಿಲ್ಲ ಮಹಾಪ್ರಭು. ಮತ್ತೆ ದಿನ ಹೇಳಿದ ಟೈಮಿಗೆ ಕರೆಕ್ಟ್ ಆಗಿ ಬರ್ತಿದ್ದೆ, ಇವತ್ತು ಯಾಕೆ 5 ಮಿನಿಟ್ಸ್ ಲೇಟ್ ಆಗಿ ಬಂದಿದ್ಯಾ? ಸಾರಿ ಸರ್, ಇವತ್ತು ನಮ್ಮ ಟೆಂಡರ್ ಕೆಲ್ಸದ ಜೊತೆ ಮತ್ತೊಂದು ಕೆಲಸ ಇದೆ ಅನ್ನೋ ವಿಷಯ ನಾನು ಮರ್ತೋಗಿದ್ದೆ. ಆಮೇಲೆ ನಾನು ಮೀನಾಕ್ಷಿ ನೆನಪು ಮಾಡಿ ಕಳಿಸಿದ್ಲು, ಅದಕ್ಕೆ ಲೇಟ್ ಆಯ್ತು. ಏನಾ ಕೆಲ್ಸ? ನಮ್ಮ ಮನೇಲಿ ಬಾಡ್ಗೆಗಿರೋ ಜಾನಕಿ ಅವ್ರ ಮಕ್ಕಳು ಇದಾರಲ್ವಾ ಸರ್? ಯಾರು? ನಿನ್ನೆ ಮಿಸ್ ಆಗಿ ಹೋಗಿ ಮತ್ತೆ ಸಿಕ್ಕಿದ್ರಲ್ಲ ಆ ಮಕ್ಳ? ಮತ್ತೆ ಮಿಸ್ ಆದ್ರಾ? ಇಲ್ಲ ಸರ್, ಆ ಮಕ್ಕಳನ್ನ ಇವತ್ತು ನಮ್ಮ ಕೇಶವ ಓದೋ ಸ್ಕೂಲಿಗೆ ಸೇರ್ಸ್ಬೇಕು ಅಂತ ಹೇಳಿ ನಾನು ನಮ್ಮ ಮೀನಾಕ್ಷಿ ಅನ್ಕೊಂಡಿದ್ವಿ ಸರ್. ನಿನಗೆ ಬುದ್ಧಿ ಇದೆಯಾ ರಾಣಿ? ಏನಾಯ್ತು ಸರ್? ಆ ಮಕ್ಕಳನ್ನ ಸ್ಕೂಲಿಗೆ ಸೇರ್ಸೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಅಂದ್ರೆ ಸರ್, ಇವತ್ತು ಟೆಂಡರ್ ಮೊದ್ಲೇ ಆ ಮಕ್ಳು ತಾಯಿ ಕಷ್ಟದಲ್ಲಿದ್ದಾಳೆ ಅಂತಂದೆ, ಜೊತೆಗೆ ಮಕ್ಳು ಫಾದರ್ ಬೇರೆ ಇಲ್ಲ. ಯಾರು ಇಲ್ದಾನೆ ಅವಳೊಬ್ಳೆ ಮಕ್ಕಳನ್ನ ಸ್ಕೂಲಿಗೆ ಹೇಗೆ ಸೇರಿಸ್ತಾಳೆ? ಜೊತೆಗೆ ನಾನು ಹೆಂಡತಿನ ಹೋಗ ಕೇಳಿದೀನಿ ಸರ್. ಗಂಡಸರು ಯಾರಾದ್ರೂ ಇರ್ಬೇಕಲ್ವಾ? ಜೊತೆಗೆ ಅಡ್ಮಿಷನ್ ಫೀಸ್ ಅಂತಾರೆ, ಅವಳ ಹತ್ರ ದುಡ್ಡು ಇದೆಯೋ ಇಲ್ವೋ? ಅದಕ್ಕೆ ಸ್ಕೂಲಲ್ಲಿ ನಿಮ್ಮ ಹೆಸರು ಹೇಳಿ ಅಂತ ಹೇಳಿದೀನಿ ಸರ್. ನಾನು ಹೆಸರು ಹೇಳಿದ್ರೆ ಸರಿ ಹೋಗುತ್ತಾ? ನೀನ್ ಹೋಗು ನಾಣಿ, ಜೊತೆಗಿದ್ ನೋಡ್ಕೊ. ಸರಿ ಸರ್, ಹೋಗು. ನಿಂತ್ಕೊ ನಿಂತ್ಕೊ ನಿಂತ್ಕೊ. ನಾನು ಬರ್ತೀನಿ. ನೀವ್ ಯಾಕೆ ಸರ್? ಆ ಮಕ್ಳಿಗೆ ಅಡ್ಮಿಷನ್ ಮಾಡ್ಸೋಣ. ಅದಕ್ಕೆ ನಾನ್ ಸಾಕು ಸರ್. ನಾನು ಬಂದೆ ನಿನಗೇನಾದ್ರೂ ಪ್ರಾಬ್ಲಮ್? ನನಗೆ ಯಾವ ಪ್ರಾಬ್ಲಮ್ ಇಲ್ಲ ಸರ್. ಜೊತೆಗೆ ನೀವು ಬರೋದು ಆ ಮಕ್ಳು ಮಾಡಿರೋ ಪುಣ್ಯ ಸರ್. ಆದ್ರೆ ಟೆಂಡರ್ ಹೋಗುತ್ತೆ ಸರ್. ಹೋದ್ರೆ ಹೋಗ್ಲಿ ಬಿಡು ನಾಣಿ, ಇದು ಹೋದ್ರೆ ಇನ್ನೊಂದು ಬರುತ್ತೆ. ಪ್ರೆಸೆಂಟ್ ಆ ಮಕ್ಕಳಿಗೆ ಸಹಾಯ ಮಾಡೋದು ಇಂಪಾರ್ಟೆಂಟ್. ಲೆಟ್ಸ್ ಗೋ. ಸರಿ ಸರ್. ಏನೇ ಆದ್ರೂ ನಿಮ್ಮಂತವ್ರು ಅತಿ ಮುಖ್ಯವಾದ ಟೆಂಡರ್ ನ ಬಿಟ್ಟು ಒಂದು ಚಿಕ್ಕ ಕೆಲ್ಸಕ್ಕೋಸ್ಕರ ಸ್ಕೂಲಿಗೆ ಬಂದಿದ್ದು ಸ್ವಲ್ಪ ಅತಿ ಆಯ್ತು ಸರ್. ನಾಣಿ, ಕೆಲ್ಸ ಚಿಕ್ಕದು ದೊಡ್ಡದು ಅಂತಲ್ಲ, ಸಹಾಯ ಮುಖ್ಯ. ಅವರಿಗೆ ಅಂತ ಒಬ್ರು ಇದ್ದಾರೆ ಅಂತ ಧೈರ್ಯ ಕೊಡೋದು ಮುಖ್ಯ. ಈ ಕೆಲಸ ಮಾಡೋದ್ರಿಂದ ನನಗ್ ಸಿಗೋ ಸಂತೋಷ ಮುಖ್ಯ. ಅದಕ್ಕೆ ಸರ್ ನೀವು ದೊಡ್ಡವರಾಗಿರೋದು. ಹ್ಯಾಟ್ಸ್ ಆಫ್ ಟು ಯು ಸರ್. ಸಾಕ್ ಬಿಡು, ಬಾ. ಏನಾಯ್ತು ಸರ್, ನಿಂತ್ಕೊಂಡ್ರಲ್ಲ? ನಾಣಿ, ಅವನು ಇಲ್ಲೇನ್ ಮಾಡ್ತಿದ್ದಾನೆ? ಯಾರು ಸರ್? ಯಾರು ನೋಡಿದ್ರೆ ನನಗೆ ಕೋಪನೋ, ಯಾರು ನೋಡಿದ್ರೆ ನನಗೆ ಇಷ್ಟ ಆಗಲ್ವೋ, ಯಾರಂದ್ರೆ ನನಗೆ ದ್ವೇಷನೋ ಅವನೇ ನಾಣಿ. ಮೊನ್ನೆ ನನ್ನ ಡಿಸ್ಟರ್ಬ್ ಮಾಡಿದ್ದು ಇವನೇ. ಅಂದ್ರೆ ಸಾರ್ ಜೊತೆ ಜಗಳ ಮಾಡಿದ್ದು ಅಭಿನಾ? ನಾಣಿ ಸರ್, ಇವನ್ನ ಇಲ್ಲಿಂದ ತಕ್ಷಣ ಕಳ್ಸು. ಇವನೇನಾದ್ರೂ ಈ ಸ್ಕೂಲಲ್ಲಿ ಓದ್ತಿದ್ರೆ ಈಗ್ಲೇ TC ಕೊಟ್ಟು ಕಳ್ಸ್ಬಿಡು. ಕೊಡ್ಲಿಲ್ಲ ಅಂತಂದ್ರೆ ಎಷ್ಟು ರೇಟ್ ಆದ್ರೂ ಸರಿ ಈ ಸ್ಕೂಲ್ನ ಪರ್ಚೇಸ್ ಮಾಡ್ಬಿಡು. ಇವನ್ ಮಾತ್ರ ಇಲ್ಲಿರ್ಬಾರ್ದು. ಸರಿ ಹೋಯ್ತು. ಯಾರನ್ನ ಸ್ಕೂಲಿಗೆ ಜಾಯಿನ್ ಮಾಡ್ಸೋಕ್ ಬಂದಿದ್ರೋ ಅವನ್ನೇ ಕಳಿಸು ಅಂತಿದ್ದಾರೆ ಇವರು. ಯಾರ ರೆಕಮೆಂಡೇಶನ್ ಮೇಲೆ ಸ್ಕೂಲಿಗೆ ಜಾಯಿನ್ ಆಗಬೇಕು ಅಂತ ಬಂದಿದ್ರೋ ಅವ್ರ ಜೊತೆಗೆ ಜಗಳ ಮಾಡ್ಕೊಂಡಿದ್ದಾನೆ ಈ ಅಭಿ. ಇವರಿಬ್ರು, ಇವ್ರದೊಂದು ರೀತಿ ಅವನದೊಂದು ರೀತಿ. ನಾಣಿ, ಸರ್, ನಾನು ಹೇಳಿದ್ ನಿನಗೆ ಅರ್ಥ ಆಗ್ಲಿಲ್ವಾ? ಹೋಗ್ಲಿ ಬಿಡಿ ಸರ್. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ? ಅವನು ಗುಬ್ಬಿ ಅಲ್ಲ ನಾಣಿ, ರಣಹದ್ದು. ಅಯ್ಯೋ, ಅವನು ಚಿಕ್ಕವನು ಸರ್. ಇಲ್ಲ ಅಂತ ಹೇಳದ್ನಾ? ಅವನ್ನ ಒಂದ್ಸರಿ ಮಾತಾಡ್ಸ್ ನೋಡು, ನಿನಗೆ ಗೊತ್ತಾಗುತ್ತೆ. ಚಿಕ್ಕ ಹುಡ್ಗ ಏನೋ ಗೊತ್ತಿಲ್ಲದೆ ಇವನಿಗೆಲ್ಲ ಗೊತ್ತಿರೋ ಹಾಗೆ ಮಾತಾಡ್ತಾನೆ. ಇವಾಗ ಅವನಿಗೋಸ್ಕರ ಈ ಸ್ಕೂಲಿಗೆ ಬಂದಿದೀವಿ ಅಂತ ಸಾರ್ ಹೇಳ್ಬೇಕೋ ಬೇಡೋ? ಡೂ ವಾಟ್ ಐ ಸೇ. ಹೇಳ್ತೀನಿ ಮಹಾಪ್ರಭು. ಅಭಿ, ಅಭಿ, ಇಲ್ಬಾ ಇಲ್ಬಾ. ಏನಪ್ಪ ಅಭಿ, ಸಾರ್ಗೆ ವಿಶ್ ಮಾಡು. ಯಾರು ಸಾರು? ಯಾರಕ್ ಸಾರು? ನಾಣಿ, ಇವ್ ನಿನಗೆ ಗೊತ್ತಾ? ಗೊತ್ತು. ಇವಾಗೇನು? ಎಷ್ಟು ಕೊಬ್ಬು! ಸಾರ್ಗ ಹೇಳ್ಬಾರ್ದು ಕಣೋ. ಇವರು ಸೂರ್ಯವಂಶದ ಜೈಸೂರ್ಯ ಅವರು. ಆದ್ರೆ ನನಗೇನು?
ಹಾಗ ಅನ್ಬಾರ್ದು ಕಣೋ. ಇವರೇ ಕಣೋ ನಿನಗೆ ಈ ಸ್ಕೂಲಲ್ಲಿ ಸೀಟ್ ಕೊಡ್ಸೋದು. ವಾಟ್? ನಾನು ಯೂನಿಕ್ ಸೀಟ್ ಕೊಡ್ಸ್ಬೇಕಾ? ನೆವರ್. ನಿನ್ ಡಬ್ಬಾ ಸೀಟ್ ಯಾರಿಗ್ ಬೇಕು? ನೋಡಿದ್ಯಾ ನಾನು ಇವನ್ ಪೊಗರು? ತಮಗೇನೋ ಕಡಿಮೆ ಇರೋ ಹಾಗೆ. ನಿನ್ನ ಸರ್ ನೀವಿರಿ ಸರ್, ನಾನು ಮಾತಾಡ್ತೀನಿ. ಕಂದ ಅಭಿ, ದಿವ್ಯಾ ಮತ್ತೆ ಅಮ್ಮ ಎಲ್ಲಿದ್ದಾರೆ? ಪ್ರಿನ್ಸಿಪಲ್ ರೂಮ್ ಅಲ್ಲಿ. ಸರ್, ಆ ಮಗು ಪ್ರಿನ್ಸಿಪಲ್ ರೂಮ್ ಅಲ್ಲಿ ಇದೆಯಂತೆ. ಯಾವ ಮಗು? ನಿಮಗೆ ಇಷ್ಟವಾಗಿರೋ ಮಗು ಸರ್, ಅಭಿ ತಂಗಿ ದಿವ್ಯಾ. ಅವತ್ತು ನೀವು ಹೇಳಿದ್ರಲ್ವಾ ನಿಮ್ ಜೊತೆ ಜಗಳ ಮಾಡಿದ್ರು ಅಂತ. ಆ ಮಗು ನೋಡಿ ನೀವು ಇಂಪ್ರೆಸ್ ಆದ್ರಿ ಅಂತ. ಅವಳು ಇಲ್ಲಿದ್ದಾಳ? ಅವಳನ್ನು ಕೂಡ ಈ ಸ್ಕೂಲಿಗೆ ಸೇರಿಸಬೇಕು ಸರ್. ಮೊದಲು ಅವಳನ್ನ ನೋಡ್ಬೇಕು ನನಗೆ. ಪ್ರಿನ್ಸಿಪಲ್ ರೂಮ್ ಎಲ್ಲಿ? ಆ ಕಡೆ ಸರ್. ಏಯ್, ಹೆಸರೇನು ಹೇಳು? ಅಭಿ ಸರ್, ಅಭಿರಾಮ್. ಇವನ್ ಹೆಸರಲ್ಲ, ಅವಳ ಹೆಸರು ಕೇಳಿದ್ದು. ದಿವ್ಯಾ ಸರ್. ಈ ಸ್ಕೂಲಲ್ಲಿ ದಿವ್ಯಾನಿಗೆ ಮಾತ್ರ ಅಡ್ಮಿಷನ್ ಇರುತ್ತೆ, ನಿನಗಲ್ಲ. ನೀವು ನಡೀರಿ ಸರ್.